ನೋಡಿ, ಮುಂದಿನ ದಿನಗಳಲ್ಲಿ ತೆಂಗಿನ ಕೃಷಿ ಮಾಡಿ ರೈತರು ಒಳ್ಳೆ ಆದಾಯವನ್ನು ಮಾಡ್ಬೋದು ಅಂತ ನಾನು ತುಂಬ ವಿಡಿಯೋಗಳಿಂದ ಹೇಳ್ತಿದ್ದೀನಿ. ನೀವು ಮೇಂಟೆನೆನ್ಸ್ ಮಾಡೋಕ್ಕಾದ್ರೆ ಹೈಬ್ರಿಡ್ ತಳಿಗಳನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ನಾಟಿ ತಳಿಯನ್ನು ಹಾಕಿ. ಹೈಬ್ರಿಡಲ್ಲಿ ಯಾವುದು ತುಂಬ ಉತ್ತಮ ಅಂದರೆ DJ ಕೊಕೊನೆಟ್. ನಾನು ಹೇಳಿದೆ ಅಥವಾ ಇನ್ನೊಬ್ರು ಯಾರೋ ಹೇಳಿದ್ರು ಅಂತ DJ ಕೊಕೊನೆಟನ್ನು ಹಾಕೋಕೆ ಹೋಗ್ಬೇಡಿ. ಫಸ್ಟು ಯೂಟ್ಯೂಬಲ್ಲಿ DJ ಕೊಕೊನೆಟ್ ಬಗ್ಗೆ ಸರ್ಚ್ ಮಾಡಿ, ಅಥವಾ ಯಾರಾದರೂ ಬೆಳೆದಿದ್ರೆ ಅವ್ರ ತೋಟಕ್ಕೆ ಒಂದ್ಸಲ ವಿಸಿಟ್ ಮಾಡಿ. ಇದೇ ರೀತಿ ಒಬ್ಬರು ರೈತರು DJ ಕೊಕೊನೆಟ್ ಫಾರ್ಮನ್ನು ನೋಡಿ ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ. DJ ಕಂಪ್ನಿದು ಕೇಳಿದ್ದೇನೆ. ತೆಂಗಿನ ಸಸಿ ಒಳ್ಳೆ ವಿಶ್ವಾಸದಿಂದ ಕೊಡ್ತಾ ಇದ್ದಾರೆ ಮತ್ತು ಹೇಳಿದೆ ಮೋಸ ಇಲ್ಲ ಈ ಕಂಪ್ನಿದು ಅಂತೇಳಿ. ಓಕೆ, ಅದಕ್ಕೆ ಇದನ್ನು ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಇದ್ದೆ ನಾನು. ನಿಮ್ಮ ಹೆಸರು ಗೊತ್ತಲ್ಲ, ಅಣ್ಣಪ್ಪ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೆ ನಾನು. ಸರ್ ಇದನ್ನು ಫಾರ್ಮ್ ನೋಡ್ಬೇಕಲ್ಲ ಸರ್ ಅಂದೆ. ಬನ್ನಿ ಸರ್ ನಾವು ತೋರಿಸ್ತೀವಿ ಅಂತ ಹೇಳಿದರು. ಬಂದೆ, ಫಾರ್ಮ್ ನೋಡಿದೆ, ಚೆನ್ನಾಗಿದೆ ಫಾರ್ಮ್. ಇದು ನಾನು ಈಗ ಒಂದು 2.5 ಎಕರೆ 1 ಹೆಕ್ಟರ್ ಮಾಡ್ಬೇಕಂತ ನಾನು ವಿಚಾರ ಮಾಡಿದ್ದೀನಿ. ಈಗ ಅದೇ ಸಸಿ ನೋಡ್ಕೊಂಡು ಆರ್ಡ್ರ್ ಕೊಡ್ಬೇಕಂತ ಬಂದಿದ್ದೀನಿ. ಓಕೆ, ಒಟ್ಟು ಫಾರ್ಮ್ ಓವರಾಲ್ ನಿಮ್ಗೆ ಹೆಂಗಿದೆ ಸರ್? ಫಾರ್ಮ್ ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ನಟ್ಸ್ ಸೈಜ್ ಆಗಿರ್ಬೋದು, ನಂಬರ್ ಆಫ್ ನಟ್ಸ್ ಆಗಿರ್ಬೋದು. ಹಾಂ, ಅದೇ ಗಿಡದಿಂದ ಗಿಡಕ್ಕೆ 25 ಫೂಟು ಅಂತ ಏನೋ ನಿಮ್ಮ ಕಂಪ್ನಿ ಶಿಫಾರಸು ಇದೆ ಅಂತ ಹೇಳ್ತಾರೆ. ಅದು ಚೆನ್ನಾಗಿದೆ. ಮತ್ತು ಅಷ್ಟು ಬೇಕೇ ಬೇಕು ಒಂದು ಗಿಡದಿಂದ ಗಿಡಕ್ಕೆ. ಅಷ್ಟು ಗಾಳಿ ಬೆಳಕು ಅದು ಏನಾದರೂ ಮತ್ತು ಈಳು ಕೊಡೋದಕ್ಕೆ. ನೋಡಿ, DJ ಕೊಕೊನೆಟ್ ಕೇವಲ 3 ವರ್ಷದಿಂದನೇ ಕಾಯಿ ಶುರುವಾಗುತ್ತೆ. ನೀವು ಕರೆಕ್ಟಾಗಿ ಮೇಂಟೆನೆನ್ಸನ್ನು ಮಾಡಿದ್ರೆ 5 ವರ್ಷದಿಂದ ಪ್ರತಿ ವರ್ಷಕ್ಕೆ 250ರಿಂದ 350 ಕಾಯಿ ಬಿಡುತ್ತೆ. ಕರೆಕ್ಟ್ ಟೈಮ್ಗೆ ಗೊಬ್ಬರ ಮತ್ತು ನೀರನ್ನು ಕೊಟ್ಟರೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರೇ ಗಿಡಗಳನ್ನು ಕೂಡ ತಲುಪಿಸ್ಕೊಡ್ತಾರೆ. ಮತ್ತು ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೂ ಕೂಡ ಅವರೇ ಕೊಡ್ತಾರೆ. ಮತ್ತು ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ.